ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಒಂದು ಫ್ಯಾಮಿಲಿ ಡೇ ಔಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ಒಂದು ಪ್ಲೇಸ್ ನಾವು ಎವ್ರಿ ಟೈಮ್ ಸಮ್ಮರಲ್ಲಿ ಜೋಗ್ ಫಾಲ್ಸಿಗೆ ಬಂದಾಗ ಈ ಪ್ಲೇಸ್ನ ನಾವು ಯಾವಾಗಲೂ ವಿಸಿಟ್ ಮಾಡ್ತೀವಿ. ಬಿಕಾಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಯಾವ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನೀರು ಪ್ಲಸ್ ಅದ್ರ ಪಕ್ಕದಲ್ಲಿ ನೆರಳು ಇರುತ್ತೆ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೆ ಬಂದರೆ. ಸೊ ಇದು ಯಾವ ಪ್ಲೇಸು ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ತಳಕಳಲೆ ಬ್ಯಾಕ್ ವಾಟರ್. ಸೊ ಇಲ್ಲಿ ನಾವು ಇವತ್ತು ಟೈಮ್ ಸ್ಪೆಂಡ್ ಮಾಡೋಣ, ಫ್ಯಾಮಿಲಿ ಅಲ್ಲೇ ಕುಕ್ ಮಾಡಿಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಫ್ಟರ್ ಸೋ ಮಚ್ ಆ್ಯಕ್ಟಿಕ್ ಡೇಸ್ ವೀಕ್ಸ್, ಬಿಕಾಸ್ ನಮ್ಮ ಅಜ್ಜಿನೂ ತೀರ್ಕೊಂಡಿದ್ರು. ಸೊ ತುಂಬ ಅದೊಂಥರ ಸಡನ್ನಾಗಿ ನಮಗೆಲ್ರಿಗೂ ಒಂಥರ ತುಂಬ ಬೇಜಾರು ಫೀಲ್ ಇತ್ತು. ಸೊ ಅದ್ರ ಜೊತೆಗೆ ಸಡನ್ನಾಗಿ ಎಲ್ಲ ಕೆಲಸಗಳು ಆಮೇಲೆ ಓಡಾಟಗಳು ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಅದ್ರ ಮಧ್ಯದಲ್ಲಿ ಯಾರಿಗೂ ಬ್ರೇಕ್ ಇರಲಿಲ್ಲ. ಸೊ ಒಂದು ಫ್ರೀ ಫನ್ ಟೈಮ್ ಇರಲಿ ಅಂತ ಅಂದ್ಬಿಟ್ಟು ವಿ ಪ್ಲ್ಯಾಂಡ್. ಸೊ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು, ಬಿಕಾಸ್ ಅವರು ತುಂಬ ಬೇಜಾರಲ್ಲಿರ್ತಾರೆ ಆ್ಯಂಡ್ ಇದೆಲ್ಲ ಒಂಥರ ಸಡನ್ನಾಗಿ ಆಗಿರೋದ್ರಿಂದ ಎಲ್ರಿಗೂ ತುಂಬಾ ಬೇಜಾರಾಗಿದೆ. ಸೊ ಒಂದು ಬ್ರೇಕ್ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕೆ ವಿ ಪ್ಲ್ಯಾಂಡ್ ಇಯರ್. ಈ ರಿಸರ್ವಾಯರ್ ಹೇಗೆ ಅಂತಂದರೆ, ಇಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೀನಿ ನಿಮಗೆಲ್ರಿಗೂ. ಇಲ್ಲೇ ಜಂಗಲ್ ಸ್ಟೇ ಕೂಡ ಇದೆ. ಇಫ್ ಎನಿಬಡಿ ಇಂಟ್ರೆಸ್ಟೆಡ್, ಇಲ್ಲಿ ಜಂಗಲ್ ಸ್ಟೇನ ನೀವು ಬುಕ್ ಮಾಡ್ಕೊಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ಲಕ್ಸುರಿಯಾಗೇನೂ ಇರೋದಿಲ್ಲ ಸ್ಟೇ, ವಿಚ್ ಇಸ್ ಕ್ವೈಟ್ ನಾರ್ಮಲ್. ತುಂಬ ಲಕ್ಸುರಿ ಲ್ಯಾವಿಶಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಇಫ್ ಎನಿಬಡಿ ಪ್ಲ್ಯಾನಿಂಗ್ ಆರ್ ಕಮ್ಮಿಂಗ್. ಆ್ಯಂಡ್ ನೇಚರ್ ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು, ಅಥವಾ ಈ ಬ್ಯಾಕ್ ವಾಟ್ರಲ್ಲಿ ಆಟ ಆಡೋದಕ್ಕಾಗಿರ್ಬೋದು, ಕಾಯಕಿಂಗು. ಆಮೇಲೆ ರೆಸಾರ್ಟಲ್ಲಿ ಸ್ಟೇ ಮಾಡಿದವ್ರಿಗೆ ಕಾಯಕಿಂಗು, ಬೋಟಿಂಗು ಈ ಥರ ಗೇಮ್ಸ್ ಇರುತ್ತೆ. ಆಮೇಲೆ ನಿಯರ್ ಬೈ ಪವರ್ ಸ್ಟೇಷನ್ ವಿಸಿಟ್ ಮಾಡಿಸ್ತಾರೆ. ಆಮೇಲೆ ಬಳೆ ಪದ್ಮಾವತಿ ದೇವಸ್ಥಾನ ಅಂತ ನಾನು ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲೂ ಹಾಕಿದ್ನಲ್ವ, ಆ ಒಂದು ರೆಸಾರ್ಟ್ ಪ್ಯಾಕೇಜಲ್ಲಿ ಇದೆಲ್ಲ ಇರುತ್ತೆ. ಸೊ ನಾವು ಬಂದಿದ್ದು ಇಲ್ಲಿ ಒಂದು ಸ್ಟೇ ಅಂದರೆ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದು. ಏನಂದರೆ ಇಲ್ಲೇ ಕುಕ್ ಮಾಡಿಕೊಂಡು ಫಾರ್ ಎ ಚೇಂಜ್ ಒಂಥರ ಚೆನ್ನಾಗಿರುತ್ತಲ್ವ ಅನ್ನೋ ಥರ ಬಂದಿದ್ದು. ಸೊ ನೋಡಿ, ನನ್ನ ಕೈಯಲ್ಲಿ ಪಾತ್ರೆ ಬಾಣಲಿ ಎಲ್ಲನೂ ಇದೆ. ವಿತೌಟ್ ಆಫ್ ಲೈಕ್ ಬೆಳಿಗ್ಗೆ ಬೇಗನೆ ಬಂದಿದ್ವಿ. ಸಮ್ಮರ್ ಇರೋದ್ರಿಂದ ಇಲ್ಲೂ ಒಂದು 33-34 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಲಿದೆ, ಅಷ್ಟು ಟೆಂಪ್ರೇಚರ್ ಇದೆ. ಬ್ಯಾಂಗ್ಳೂರು ಅಷ್ಟೇ ಟೆಂಪ್ರೇಚರ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನೀವು ಅನ್ಕೋಬೋದು ಇಷ್ಟೊಂದು ಟ್ರೀಸ್ ಇದೆ, ತುಂಬ ತಂಪಾಗುತ್ತೆ ಕಾಡು ಹಂಗೆ ಹಿಂಗೆ ಅಂತ. ನೋ, ಇಲ್ಲೂ ಅಷ್ಟೇ ಬಿಸಿಲಿದೆ, ಸೆಕೆ ಇದೆ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಲಂಚು ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವಿ ಕೇಮ್ ವಿತ್ ಆಲ್ ಪ್ರಿಪ್ರೇಷನ್ಸ್. ಇಲ್ಲೇ ಒಲೆ ಹಚ್ಚಿಕೊಳ್ಳೋದಕ್ಕೆಲ್ಲ ವ್ಯವಸ್ಥೆನೂ ಇದೆ. ಆಮೇಲೆ ಸೌದೆ ಎಲ್ಲನೂ ನೀಟಾಗಿ ಸಿಗುತ್ತೆ. ಸೊ ನಾವು ಫಸ್ಟ್ ಕಾರಲ್ಲಿ ಒಂದು ಸ್ವಲ್ಪ ಜನ ಬಂದ್ವಿ. ನಾವೆಲ್ಲ ಬಂದು ಒಲೆ ಎಲ್ಲ ಹಚ್ಕೊಂಡು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಿದ್ವಿ. ಆಮೇಲೆ ನಮ್ಮ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಮತ್ತು ನನ್ನ ತಂಗಿ ಬಂದರು. ಅಂದರೆ ಲೈಕ್ ವಿ ಥಾಟ್ ಆಫ್ ಟು ಪ್ರಿಪೇರ್ ಫಿಶ್, ಅಂದರೆ ಫಿಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಅವರೆಲ್ಲ ಬರೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಫಸ್ಟು ಬಂದ ತಕ್ಷಣವೇ ನೀರಿಗೆ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಂಚೆಲ್ಲ ಕಾಯಕ್ಕಿಟ್ರೆ ಆಮೇಲೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಚಿತ್ರಾನ್ನ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಮ್ಮಿ, ಶ್ರೀನಿಕಾ ಮತ್ತು ಅಜ್ಜಿ 3 ಜನ ನೀರಿಗೆ ಇಳಿದ್ರು. ಸೊ ಬ್ಯಾಕ್ಗ್ರೌಂಡಲ್ಲಿ ಏನೇನು ಪ್ರಿಪ್ರೇಷನ್ ಬೇಕು ಅದನ್ನೆಲ್ಲ ನಾವು ಮಾಡ್ಕೊಳ್ತಾ ಇದ್ವಿ. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಇವಾಗ ಬಂದರು. ಆ್ಯಂಡ್ ಫಿಶ್ಶಿಗೆ ಖಾರನ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಆಂಟಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ ಖಾರ ಎಲ್ಲ. ಇವಾಗ ನನ್ನ ತಮ್ಮ ನನ್ನ ತಂಗಿ ಫಿಶ್ ತೊಗೊಂಡು ಬಂದರು. ಹಂಗಂಗೆ ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಎಲ್ಲನೂ ಟೈಮ್ ಪಿಕಪ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು 7ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಆಯಿತು, 8 o'clock ಅಷ್ಟೊತ್ತಿಗೆ ಆಯಿತು ನಾವು ಇಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಲೈಟಾಗಿ ಬೆಂಕಿ ಹತ್ಕೊಂಡಿದೆ ಇಲ್ಲಿ. ಸೊ ಏನೇನು ಪ್ರಿಪ್ರೇಷನ್ಸ್ ಬೇಕು ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನಮಗೆ ತಡಿಯೋಕ್ಕಾಗ್ತಿರ್ಲಿಲ್ಲ, ನೀರಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಫಸ್ಟ್ ನೀರಲ್ಲಿ ಆಟ ಆಡಿಬಿಟ್ರೆ ಆಮೇಲೆ ಹಸಿವು ಚೆನ್ನಾಗಾಗುತ್ತಲ್ಲ ಅಂತ ಅಂದ್ಬಿಟ್ಟು ನೀರಲ್ಲೇ ಫಸ್ಟ್ ಇಳಿದ್ಬಿಟ್ವಿ ಎಲ್ರೂ. ಬ್ರೇಕ್ಫಾಸ್ಟ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ಈ ವ್ಲಾಗ್
ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ಯಾರಾದರೂ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದರೆ ಡೆಫಿನೆಟ್ಲಿ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ಯಾಕಪ್ಪ ಅಂತಂದರೆ ತುಂಬ ಫನ್ ಆಗಿದೆ. ಆಮೇಲೆ ತುಂಬ ಡೀಪ್ ಇಲ್ಲ. ಒಂದು 500 ಮೀಟರ್ಸ್ ತನಕ ಅಂತೂ ಡಿಸ್ಟೆನ್ಸಲ್ಲಿ ಅಷ್ಟೊಂದೇನು ಡೀಪ್ ಇಲ್ಲ. ಆರಾಮಾಗಿ ನೀವು ಲೈಕ್ ಸ್ವಿಮ್ ಬರದೇ ಇರೋರು ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಇನ್ನು ಕೆಲವೊಂದೆಲ್ಲ ಹಿಂಗೆ ಆರಾಮಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟರ ತನಕ ಇದೆ ನೀರು ಅಂತ ಅಂದ್ಬಿಟ್ಟು. ಒಂಥರ ಚೆನ್ನಾಗಿರುತ್ತೆ. ನಾವು ಒಂಥರ ಇಲ್ಲಿಗೆ ಬಂದರೆ ಇದು ಒಂಥರ ಸ್ಪಾಟ್ ಅಂತಲೇ ಹೇಳ್ಬೋದು, ಹಾಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಮಗೆ ಬಂದೇ ಬರ್ತೀವಿ, ಮಿಸ್ ಮಾಡೋದೇ ಇಲ್ಲ. ಶ್ರೀನಿಕಾ ಅಂತೂ ಫುಲ್ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ ಈ ಸ್ವಿಮ್ಮಿಂಗ್ ಮೇಲೆಲ್ಲನೂ. ನನ್ನ ತಮ್ಮ ಇಬ್ಬರು, ನಮ್ಮ ಮನೇಲಿ ಎಲ್ರಿಗೂ ಸ್ವಿಮ್ ಬರುತ್ತೆ ಎಕ್ಸೆಪ್ಟ್ ನನಗೆ ಮತ್ತು ಧನ್ಯತಾಗೆ ಬಿಟ್ಟು. ಇನ್ನೆಲ್ಲರೂ ಸ್ವಿಮ್ ಮಾಡ್ತಿದ್ರಲ್ವ, ಸೊ ಅವಳಿಗೂ ತುಂಬ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ ಅದ್ರ ಮೇಲೆ. ಆಲ್ಮೋಸ್ಟ್ ಒಂದು 50% ಅವಳು ಕಲ್ತಿದ್ದಾಳೆ ಅಂತಲೇ ಹೇಳ್ಬೋದು. ಬ್ರೆತ್ ಹೋಲ್ಡ್ ಮಾಡೋದು, ಆಮೇಲೆ ಈ ಥರ ಟ್ಯಾಪ್ ಮಾಡೋದು ಇದೆಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪನೂ ಅಷ್ಟೇ ಈಸ್ ಅ ಪ್ರೋ ಕೋಚ್ ಅಂತಲೇ ಹೇಳ್ಬೋದು ಸ್ವಿಮ್ಮಿಂಗಲ್ಲಿ. ಸೊ ಅವರು ಸ್ವಲ್ಪ ಅವ್ರ ಗೈಡೆನ್ಸಲ್ಲೂ ಸ್ವಲ್ಪ ಎಲ್ಲ ಕಲ್ತ್ಕೊತಾ ಇದ್ಲು ಶ್ರೀನಿಕಾ. ಸೊ ನೀರಲ್ಲೆಲ್ಲ ಆಟ ಆಡಾದ್ಮೇಲೆ 1 hour ತುಂಬಾ ಹಸಿವು ಸ್ಟಾರ್ಟ್ ಆಗೋಯಿತು. ಸೊ ನಾವೇನು ಮಾಡಿದ್ವಿ ಅಂತಂದರೆ ತಿಂಡಿ ತಿನ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಮಮ್ಮಿ ಎಲ್ಲನೂ ಪ್ರಿಪೇರ್ ಮಾಡಿದರು, ರೈಸು ಮತ್ತು ಚಿತ್ರಾನ್ನ ಗೊಜ್ಜು ಎಲ್ಲನೂ. ಇದನ್ನು ತಿನ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸುಮ್ಮನೆ ಫಿಶನ್ನ ಕ್ಲೀನ್ ಮಾಡಿ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇ ಗ್ಯಾಪಲ್ಲಿ ಒಂದೊಂದು ಸ್ಯಾಂಪಲ್ ಹಾಕಿ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂಥರ ಹೆಂಗಿತ್ತು ಅಂದರೆ ತುಂಬ ಕ್ರೇಜಿಯಾಗಿತ್ತಿದು. ಈ ಒಂದು ಫ್ಯಾಮಿಲಿ ಡೇ ಔಟ್ ಅಂತಲೇ ಹೇಳ್ಬೋದು, ಪಿಕ್ನಿಕ್ ಥರ. ತುಂಬಾ ಇಷ್ಟ ಆಯಿತು. ನೋಡ್ಕೊಂಡು ಬನ್ನಿ, ತುಂಬ ಫನ್ ಆಗಿದೆ, ತುಂಬ ಎಂಜಾಯ್ ಮಾಡ್ಬೋದು ನೀವು. ಈ ಪ್ಲೇಸಸ್ಗೆ ನೀವು ವಿಸಿಟ್ ಮಾಡಬೇಕು ಅಂತಂದರೆ ಯಾರಾದರೂ ಜೋಗ್ ಫಾಲ್ಸ್ ನಿಯರ್ ಬೈ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಇವತ್ತಿನ ವ್ಲಾಗ್ ಅಥವಾ ವಾಯ್ಸ್ ಓವರ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ವಿಡಿಯೋ ಇದೆ ನೋಡಿ, ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಈ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂದರೆ ನನಗೆ DM ಮಾಡಿ ಅಂತ ಹೇಳ್ತಾ, ಬಾಯ್, ಕೀಪ್ ಸಪೋರ್ಟಿಂಗ್. I begin to I begin to
It's so special, what I feel when I'm with you. You got me doing things I never thought I'd do. Just so you know, ain't never let you go. You're mine, oh, just so you know, you're mine for sure. Yeah. You're mine for sure. Yeah. Ooh, you're mine for sure.